ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು 7th ಸ್ಟ್ಯಾಂಡರ್ಡಿಂದು ಸ್ಟೇಟ್ ಟೆಕ್ಸ್ಟ್ ಬುಕ್ಕು ಸೋಷಿಯಲ್ ಸೈನ್ಸಿಂದು ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಇವಾಗಲೇ ಫಸ್ಟು 4 ಚಾಪ್ಟರ್ಸ್ನ ಇದರಲ್ಲಿ ಮುಗಿಸ್ಕೊಂಡಿದ್ದೀವಿ. 5th ಚಾಪ್ಟರಿಂದು ಪಾರ್ಟ್ 1 ಕೂಡ ಮುಗಿಸ್ಕೊಂಡಿದ್ದೀವಿ. 5th ಚಾಪ್ಟರ್ ಬಂದ್ಬಿಟ್ಟು ಒಡೆಯರ್ಸ್ ಆಫ್ ಮೈಸೂರು ಅಂತ ಹೇಳ್ಬಿಟ್ಟು. ಸೊ ಇದರದ್ದು ಸೆಕೆಂಡ್ ಪಾರ್ಟ್ನ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಲೇಟೆಸ್ಟ್ PDFs ಏನಾದರೂ ಬೇಕಾಗಿದ್ದರೆ, ನಾವೇ ಪ್ರಿಪೇರ್ ಮಾಡುವಂಥ ಕರೆಂಟ್ ಅಫೇರ್ಸ್ PDFs ಆಗಿರ್ಬೋದು, ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಅವೇನಾದ್ರು ಬೇಕಾಗಿದ್ದರೆ, ಮತ್ತು ಬೇರೆ ಇಂಪಾರ್ಟೆಂಟ್ ನೋಟ್ಸ್ ಏನಿರುತ್ತೆ ಅವೆಲ್ಲ ಏನಾದ್ರು ಬೇಕಾಗಿದ್ದರೆ ನೀವು ನಮ್ಮ ಪೇಯ್ಡ್ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಸೊ ಅದು ಬೇಕು ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋವಂಥ ಫೋನ್ ನಂಬರ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರಿ, ಅಲ್ಲಿಂದ ನೀವು ಗ್ರೂಪಿಗೆ ಜಾಯ್ನ್ ಆಗ್ಬೋದು. 300 ರೂಪೀಸ್ನ ಇಟ್ಟಿದ್ದೀವಿ ನಾವು. 6 ಮಂತ್ಸ್ವರೆಗೂ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿವರೆಗೂ ಡೀಟೇಲ್ ಇನ್ಫಾರ್ಮೇಷನ್ ಎಲ್ಲದು ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಸೊ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗ್ಬಿಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಇದರಲ್ಲಿ ನಾವು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ನೋಡ್ಕೊಳ್ಳೋಣ. ಜೊತೆಗೆ ಇಂಪಾರ್ಟೆಂಟು ಕಮಿಷನರ್ಸು ಕೂಡ ಬರ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಎಸ್ಪೆಷಲಿ KPSC ಮೇನ್ಸಲ್ಲಿ ನಮಗೆ ಪೇಪರ್ 1ನಲ್ಲಿ ಇದರಲ್ಲಿರುವಂಥ ಟಾಪಿಕ್ಸಲ್ಲೇ ತುಂಬ ಜಾಸ್ತಿ ಕ್ವೆಶನ್ಸ್ನ ಕೇಳ್ಕೊಂಡಿರ್ತಾರೆ ಈ ಚಾಪ್ಟರಲ್ಲಿ. ಸೊ ಇದನ್ನು ನಾವು ನೋಡ್ಕೊಂಡಿರೋಣ. ಸೊ ಟಿಪ್ಪು ಸುಲ್ತಾನ್ ಅವ್ರು ಯಾರು ಅಂತಂದರೆ, ಟಿಪ್ಪು ಸುಲ್ತಾನ್ ಅವರು ಹೈದರ್ ಅಲಿ ಅವರ ಮಗ. ಸೊ ಹೈದರ್ ಅಲಿ ಅವರು ಏನಾಗಿದ್ರು ಅಂತಂದರೆ, ಅವ್ರಿಗೆ ಹುಷಾರು ತಪ್ಪಿಬಿಟ್ಟು ಅವರು ತೀರ್ಕೊಂಡ್ಬಿಟ್ಟಿದ್ರು ಆಂಗ್ಲೋ ಮೈಸೂರು ವಾರು ನಡೆಯೋ ಟೈಮಲ್ಲೇ. ಸೊ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ನ ಲೀಡರು ಕೂಡ ಇಲ್ಲಿ ಟಿಪ್ಪು ಸುಲ್ತಾನ್ ಅವರು ಆಗಿದ್ದರು. ಇದಕ್ಕಿಂತ ಮುಂಚೆ ಅವ್ರ ಮಧ್ಯದಲ್ಲಿ ಏನು ಫೈಟ್ಸ್ ಆಗ್ತಾಯಿತ್ತು, ಇಂಗ್ಲೀಷ್ ಅವ್ರ ಮಧ್ಯದಲ್ಲಿ ಮತ್ತು ಇಲ್ಲಿ ಮೈಸೂರವ್ರ ಮಧ್ಯದಲ್ಲಿ. ಮೈಸೂರು ಅಂತಂದರೆ ಇಲ್ಲಿ ಹೈದರ್ ಅಲಿ ಅವ್ರ ಬಗ್ಗೆ ನಾನು ಹೇಳ್ತಾರಂಥದ್ದು. ಸೊ ಇಬ್ಬರು ಒಬ್ರದ್ದೊಬ್ರದ್ದು ಟೆರಿಟರಿನ ಇವರು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಇಂಗ್ಲೀಷ್ ಅವರ ಟೆರಿಟರಿನ ಇಲ್ಲಿ ಮೈಸೂರವ್ರು ಆಕ್ಯುಪೈ ಮಾಡ್ಕೊಂಡಿದ್ರು, ಮೈಸೂರವ್ರ ಟೆರಿಟರಿನ ಇಂಗ್ಲೀಷ್ ಅವರು ಕೂಡ ಆಕ್ಯುಪೈ ಮಾಡ್ಕೊಂಡಿದ್ದರು. ಸೊ ಅದರ ಮಧ್ಯದಲ್ಲಿ ಏನಾಯಿತು ಅಂತಂದರೆ, ಹೈದರ್ ಅಲಿ ಅವರು ಹುಷಾರು ತಪ್ಪಿಬಿಟ್ಟು ಅವರು ತೀರ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಏನಾಯಿತು ಅಂತಂದರೆ, ಇಂಗ್ಲೀಷ್ ಅವರು ಬಂದ್ಬಿಟ್ಟು ಇಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ಜೊತೆಗೆ ಟ್ರೀಟಿ ಆಫ್ ಮಂಗಳೂರು ಸೈನ್ ಮಾಡ್ಕೊಂಡಿದ್ರು. ಟ್ರೀಟಿ ಆಫ್ ಮಂಗಳೂರು ಇದೇನು ಹೇಳುತ್ತೆ ನೋಡಿ. ಟ್ರೀಟಿ ಆಫ್ ಮಂಗಳೂರು ಇದ್ರ ಪ್ರಕಾರ ಏನು ಅಂತಂದರೆ, ಇಬ್ಬರು ಕೂಡ ಒಬ್ರದ್ದೊಬ್ರದ್ದು ಟೆರಿಟರಿ ಏನೇನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ವಾಪಸ್ ಕೊಟ್ಬಿಡೋವಂಥದ್ದು. ಸೊ ನಿಮ್ಮ ಟೆರಿಟರಿ ನೀವು ವಾಪಸ್ ತೊಗೊಂಡ್ಬಿಡಿ, ನಮ್ಮ ಟೆರಿಟರಿನ ನಮಗೆ ವಾಪಸ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವರು ವಾಪಸ್ಸು ಅವ್ರವ್ರ ಟೆರಿಟರಿನ ಇಸ್ಕೊಂಡ್ಬಿಟ್ಟಿರೋವಂಥದ್ದು ಅಂತ ಮಾಡ್ಕೊಂಡ್ಬಿಟ್ಟಿದ್ರು. ಇದರಿಂದಾಗಿ ಏನಾಯಿತು ಅಂತಂದರೆ, ಟಿಪ್ಪು ಸುಲ್ತಾನ್ ಅವರ ಸ್ಟ್ರೇಚರು ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಅಂತಂದರೆ ಅವರ ಸ್ಟೇಟಸ್ಸು ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಸ್ವಲ್ಪ ಕಮ್ಮಿ ಇರುವಂಥ ಡ್ಯೂರೇಷನಲ್ಲಿ, ಕಮ್ಮಿ ಟೈಮಲ್ಲೇ ಅವರು ನಿಯರ್ಲಿ 2 ಬ್ಯಾಟಲ್ನ ವಿನ್ ಆಗೋಗ್ಬಿಟ್ಟಿದ್ರು ಬ್ರಿಟಿಷ್ ಅವ್ರ ಅಗೇನ್ಸ್ಟು. ಸೊ ಇದರಲ್ಲಿ ಮ್ಯೂಚುವಲ್ ಹೇಟ್ರೆಡ್ನೆಸ್ಸು ಅಥವಾ ಮ್ಯೂಚುವಲ್ಲು ಅವ್ರ ಮಧ್ಯದಲ್ಲಿ ಏನು ಹೇಟ್ರೆಡ್ ಇರ್ತಾಯಿತ್ತು ಇಂಗ್ಲೀಷ್ ಅವ್ರ ಮಧ್ಯದಲ್ಲಿ, ಅದಂತೂ ಕಂಟಿನ್ಯೂ ಆಗ್ತಾನೆ ಬರ್ತಾಯಿತ್ತು. ಬಟ್ ಇದಾದಮೇಲೆ ನಮಗೆ ಬರುವಂಥದ್ದು ಥರ್ಡ್ ಆಂಗ್ಲೋ ಮೈಸೂರು ವಾರ್. ಇದಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡ್ಕೊಂಡಿಲ್ಲ ಅಂತಂದರೆ ನೋಡ್ಕೊಂಡಿರಿ, ಕಂಟಿನ್ಯೂಯೇಷನ್ ಇರುತ್ತಲ್ಲ, ಅದರಿಂದ ನಿಮಗೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಸೊ ಥರ್ಡ್ ಆಂಗ್ಲೋ ಮೈಸೂರು ವಾರಲ್ಲಿ ಏನು ಮಾಡಿದ್ರು ಅಂತಂದರೆ, ಇಂಗ್ಲೀಷ್ ಅವರು ಅಂತಂದರೆ ಬ್ರಿಟಿಷ್ ಅವರು ಬಂದ್ಬಿಟ್ಟು ಡೈರೆಕ್ಟಾಗಿ ಟಿಪ್ಪು ಸುಲ್ತಾನ್ ಅವ್ರದ್ದು ಏನು ಕ್ಯಾಪಿಟಲ್ ಇತ್ತಲ್ಲ, ಸೊ ಆ ಕ್ಯಾಪಿಟಲ್ನ ಸೀಸ್ ಮಾಡ್ಕೊಂಡ್ಬಿಟ್ರು. ಸೊ ಸೀಸ್ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಬೇರೆ ಏನು ರೂಟೇ ಇರಲ್ಲ. ಯಾಕಂತಂದರೆ ಒಂದು ಕ್ಯಾಪಿಟಲ್ ಅಂತ ಹೇಳಿದ ತಕ್ಷಣ ಎಲ್ಲ ಅಡ್ಮಿನಿಸ್ಟ್ರೇಷನ್ ಕೂಡ ಅಲ್ಲಿಂದನೇ ನಡೀತಾ ಇರುತ್ತೆ. ಸೊ ಒಂದೇ ಸಾರಿ ಕ್ಯಾಪಿಟಲ್ನೇ ಸೀಸ್ ಮಾಡ್ಕೊಂಡ್ಮೇಲೆ ಬೇರೆ ಆಲ್ಟರ್ನೇಟಿವ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅವರೊಂದು ಪೀಸ್ ಟ್ರೀಟಿನ ಸೈನ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾರ ಜೊತೆಗೆ? ಬ್ರಿಟಿಷ್ ಅವ್ರ ಜೊತೆಗೆ. ಇವಾಗ ಕ್ಯಾಪಿಟಲೇ ಹೊರಟೋಗ್ಬಿಟ್ಟಿದೆ. ಈ ಟೈಮಲ್ಲಿ ಆ ಟ್ರೀಟಿನೂ ಕೂಡ ಸೈನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ನೇ ಹೊರಟೋಗ್ಬಿಡತ್ತಲ್ಲ, ಅದಕ್ಕೋಸ್ಕರ ಈ ಪೀಸ್ ಟ್ರೀಟಿನ ಸೈನ್ ಮಾಡ್ಕೊಂಡಿದ್ರು. ಸೊ ಈ ಪೀಸ್ ಟ್ರೀಟಿಯಲ್ಲಿ ಏನೇನಿತ್ತು ಅದನ್ನು ನಾವು ಒಂದ್ಸರಿ ನೋಡ್ಕೊಳ್ಳೋಣ. ಈ ಪೀಸ್ ಟ್ರೀಟಿಯಲ್ಲಿ ಏನಿತ್ತು ಅಂತಂದರೆ, ಅರ್ಧ ಟೆರಿಟರಿ ಟಿಪ್ಪು ಸುಲ್ತಾನ್ದು ಅರ್ಧ ಕಿಂಗ್ಡಮ್ ಏನಿರುತ್ತಲ್ಲ ಅದನ್ನು ಅವರು ಬ್ರಿಟಿಷ್ ಅವ್ರಿಗೆ ಕೊಟ್ಬಿಡ್ಬೇಕು, ಹಾಫ್ ಕಿಂಗ್ಡಮು ಬ್ರಿಟಿಷ್ ಅವ್ರಿಗೆ ಕೊಟ್ಬಿಡಬೇಕು. ಅದರ ಜೊತೆಗೆ 330 ಲ್ಯಾಕು ಇವರು ಕ್ಯಾಶ್ ಕೊಡಬೇಕಾಗತ್ತೆ. ಯಾವುದ್ರ ಥರ ಅಂತಂದರೆ ಒಂಥರ ಕಂಪೆನ್ಸೇಷನ್ ಥರ 330 ಲ್ಯಾಕ್ ರುಪೀಸ್ ಇವರು ಕ್ಯಾಶ್ ಕೊಡಬೇಕಾಗತ್ತೆ, ಕಂಪೆನ್ಸೇಷನ್ ಥರ. ಅದರ ಜೊತೆಗೆ ಈ ಕಂಪೆನ್ಸೇಷನು 330 ಲ್ಯಾಕ್ ಕೊಡಬೇಕಲ್ಲ, ಈ ಕಂಪೆನ್ಸೇಷನ್ ಕ್ಲಿಯರ್ ಆಗೋವರೆಗೂ ಕೂಡ ಇವ್ರೇನು ಮಾಡ್ಕೊಂಡಿರ್ತಿದ್ರು ಅಂತಂದರೆ ಬ್ರಿಟಿಷ್ ಅವರು ಟಿಪ್ಪು ಸುಲ್ತಾನ್ ಅವರ 2 ಮಕ್ಕಳನ್ನೂ ಕೂಡ ಇವರು ಹೋಸ್ಟೇಜ್ ಆಗಿ ಇಟ್ಕೊಂಡ್ಬಿಟ್ಟಿದ್ರು. ಅಂತಂದರೆ ನೀವು ವಾಪಸ್ಸು 330 ಲ್ಯಾಕ್ ರುಪೀಸ್ ತಂದು ಕೊಟ್ಟು ನಿನ್ನ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ಬಿಡು ಅಂತ ಹೇಳ್ಬಿಟ್ಟು ಇದು 3 ಕಂಡೀಷನ್ ಇರುವಂಥ ಟ್ರೀಟಿನ ಸೈನ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಈ ಥರ ಒಂದು ಟ್ರೀಟಿನ ಸೈನು ಮಾಡಿದಿದ್ರು ಯಾರು? ಟಿಪ್ಪು ಸುಲ್ತಾನ್ ಅವರು ಇಂಗ್ಲೀಷ್ ಅವ್ರ ಜೊತೆಗೆ. ಯಾವ ಬ್ಯಾಟಲಲ್ಲಿ ಅಂತಂದರೆ ಥರ್ಡ್ ಆಂಗ್ಲೋ ಮೈಸೂರು ವಾರ್. ಅದಕ್ಕೆ ಎಲ್ಲ ಕಂಡೀಷನ್ನು ಕೂಡ ಸೈನ್ ಮಾಡ್ಕೊಂಡ್ಮೇಲೆ ಏನು ಮಾಡಿದ್ರು ಅಂತಂದರೆ, ಕಂಪ್ಲೀಟಾಗಿ ಬ್ರಿಟಿಷ್ ಅವ್ರನ್ನ ಇಂಡಿಯಾದಿಂದ ಹೊರಗಡೆ ಕಳಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು 4th ಆಂಗ್ಲೋ ಮೈಸೂರು ವಾರ್ ನಡೆಸಿದ್ರು. ಸೊ 4th ಆಂಗ್ಲೋ ಮೈಸೂರು ವಾರಲ್ಲಿ ಟಿಪ್ಪು ಸುಲ್ತಾನ್ ಅವರ ಡೆತ್ ಆಗೋಗ್ಬಿಟ್ಟಿತ್ತು. ಸೊ ಇದರಲ್ಲಿ ನಮಗೆ ಕಂಪ್ಲೀಟಾಗಿ ಮೈಸೂರಿನ ಟೆರಿಟರಿ ಇದು ಅಥವಾ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿದು ಏನು ಹಿಸ್ಟ್ರಿ ಇತ್ತಲ್ಲ
ಅದು ಕಂಪ್ಲೀಟಾಗಿ 4th ಆಂಗ್ಲೋ ಮೈಸೂರು ವಾರಲ್ಲಿ ಮುಗಿದೋಗ್ಬಿಟ್ಟಿರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಮೈಸೂರು ಅನ್ನೋದು ಬ್ರಿಟಿಷ್ ಅಂಡರು ಒಂದು ಕಂಟ್ರೋಲಲ್ಲಿ ಬಂದುಬಿಟ್ಟಿರುತ್ತೆ. ಇದಾದಮೇಲೆ ಅವ್ರು ಈ ಬ್ಯಾಟಲ್ ಫೀಲ್ಡಲ್ಲೇ ತೀರ್ಕೊಂಡ್ಮೇಲೆ ಅವ್ರಿಗೆ ಟೈಗರ್ ಆಫ್ ಮೈಸೂರು ಅಂತಲೂ ಕೂಡ ಅವ್ರಿಗೆ ಒಂದು ಟೈಟಲ್ನ ಕೂಡ ಕೊಡಲಾಯಿತು. ಸೊ ಈಗ ಬ್ರಿಟಿಷ್ ಟೆರಿಟರಿ ಅಂಡರಲ್ಲಿ ಮೈಸೂರು ಬಂದುಬಿಟ್ಟಿತ್ತು. ಸೊ ಮೈಸೂರು ಕಂಪ್ಲೀಟಾಗಿ ಇನ್ಮೇಲೆ ಬ್ರಿಟಿಷ್ ರೂಲಲ್ಲಿ ಬಂದಿತ್ತು. ಅದಕ್ಕೆ ಮೈಸೂರು ಬಂದ ಮೇಲೆ ಏನು ಮಾಡಿದ್ರು ಅಂತಂದರೆ ಬ್ರಿಟಿಷ್ ಅವರು ಒಂದು ಅಲಯನ್ಸ್ನ ಸೈನ್ ಮಾಡಿಕೊಂಡು ಅದನ್ನು ಒಡೆಯರ್ ಫ್ಯಾಮಿಲಿಗೆ ಕೊಟ್ಟಿದ್ರು. ಒಡೆಯರ್ ಫ್ಯಾಮಿಲಿಗೆ ಮೈಸೂರನ್ನ ಕೊಟ್ಟಿದ್ರು. ಸೊ ದೇ ಹ್ಯಾಂಡೆಡ್ ಓವರ್ ಅಡ್ಮಿನಿಸ್ಟ್ರೇಷನ್ ಟು ಕೃಷ್ಣರಾಜ ಒಡೆಯರ್ 3. ಆದರೆ ಮೈಸೂರು ಒಂಥರ ಡಿಪೆಂಡೆಂಟ್ ಸ್ಟೇಟಾಗಿ ಉಳ್ಕೊಂಡ್ಬಿಟ್ಟಿತ್ತು ಬ್ರಿಟಿಷ್ ಅವರ ಅಂಡರು. ಅಂತಂದರೆ ಒಡೆಯರ್ ಅದನ್ನು ರೂಲ್ ಮಾಡ್ಕೊತಾ ಇದ್ರೂ ಕೂಡ ಮೇಜರ್ ಅಡ್ಮಿನಿಸ್ಟ್ರೇಷನ್ ಏನೇನು ಇರ್ತಾ ಇತ್ತಲ್ಲ ಇಲ್ಲಿ ಮೈಸೂರಲ್ಲಿ ಅದೆಲ್ಲದೂ ಕೂಡ ಬ್ರಿಟಿಷ್ ಅವ್ರ ಅಂಡರಲ್ಲೇ ಇರ್ತಾಯಿತ್ತು. ನೆಕ್ಸ್ಟು ನಾವು ಟಿಪ್ಪು ಸುಲ್ತಾನ್ ಅವರ ಅಚೀವ್ಮೆಂಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. ನೋಡಿ, ಟಿಪ್ಪು ಸುಲ್ತಾನು ಮತ್ತು ಹೈದರ್ ಅಲಿ ಅಂತ ನಮಗೇನು ಬರುತ್ತಲ್ಲ, 2 ಟಾಪಿಕ್ ಬಂದ್ಬಿಟ್ಟು ನಮಗೆ KPSC ಜೊತೆಗೆ UPSCಲೂ ಕೂಡ ಮೇನ್ಸಲ್ಲಿ ಕೇಳ್ತಾ ಇರ್ತಾರೆ ಇವ್ರ ಬಗ್ಗೆ. ಸೊ ಅದಕ್ಕೆ ಇವ್ರ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಫಸ್ಟ್ ಆಫ್ ಆಲು ನಾವು ವಾರ್ಸ್ ಬಗ್ಗೆ ಹೇಳ್ಬೋದು. ಇದೇನು ಆಂಗ್ಲೋ ಮೈಸೂರು ವಾರ್ ನಡೀತು, ಅದರಲ್ಲಿ ಏನೇನು ನಮಗೆ ಅಲಯನ್ಸು ಅಂತಂದರೆ ಟ್ರೀಟೀಸ್ ಏನೇನು ಸೈನ್ ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ನಾವು ಹೇಳ್ಕೋಬೋದು. ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಹೈದರ್ ಅಲಿ ಅವ್ರದ್ದು ಮತ್ತು ಟಿಪ್ಪು ಸುಲ್ತಾನ್ ಅವರ ಅಚೀವ್ಮೆಂಟ್ಸ್ಗಳನ್ನ ನಾವು ಹೇಳ್ಬೋದು. ಅದರಿಂದ ನಮಗೆ ಕಂಪ್ಲೀಟಾಗಿ ಒಂದು 200-250 ವರ್ಡ್ಸು ಕಂಪ್ಲೀಟಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಪರ್ಸ್ನಾಲಿಟಿ ಮತ್ತು ಅಚೀವ್ಮೆಂಟ್ಸ್ ಆಫ್ ಟಿಪ್ಪು ಬಗ್ಗೆ ನೋಡ್ಕೊಳ್ಳೋಣ. ಇದನ್ನು ಪಾಯಿಂಟಲ್ಲಿ ನಾವು ನೋಡ್ಕೊಂಡು ಹೋಗ್ತಾ ಇರೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಬೆಂಗಳೂರು ಪ್ಯಾಲೇಸು. ಸೊ ಬೆಂಗಳೂರು ಪ್ಯಾಲೇಸು ಮತ್ತು ಸಮರ್ ಪ್ಯಾಲೇಸಲ್ಲಿರುವಂಥದ್ದು. ಸಮರ್ ಪ್ಯಾಲೇಸ್ ನಮಗೆ ಶ್ರೀರಂಗಪಟ್ಟಣದಲ್ಲಿರುವಂಥದ್ದು. ಸೊ ಇವೆರಡನ್ನೂ ಕೂಡ ಯಾರು ಕನ್ಸ್ಟ್ರಕ್ಷನ್ ಮಾಡಿರೋದು ಅಂತಂದರೆ ಇದರಲ್ಲಿ ಟಿಪ್ಪು ಸುಲ್ತಾನ್ ಆಗಿರ್ತಾರೆ. ಇಲ್ಲಿ ಇಮೇಜಲ್ಲೂ ಕೂಡ ನಾವು ನೋಡ್ಕೋಬೋದು. ಇಲ್ಲಿ ಬೆಂಗಳೂರು ಪ್ಯಾಲೇಸ್ ಇದೆ, ಅದಾದಮೇಲೆ ಇಲ್ಲಿ ನಮಗೆ ಶ್ರೀರಂಗಪಟ್ಟಣದಲ್ಲಿರುವಂಥದ್ದು ಇಲ್ಲಿ ದರಿಯಾ ದೌಲತ್. ಈ ಹೆಸರು ಇಂಪಾರ್ಟೆಂಟ್ ನಮಗೆ, ದರಿಯಾ ದೌಲತ್. ಇದನ್ನು ಡೈರೆಕ್ಟಾಗಿ ಕೇಳಿರ್ತಾರೆ. ದರಿಯಾ ದೌಲತ್ ಅನ್ನೋದು ಸಮರ್ ಪ್ಯಾಲೇಸ್, ವಿಂಟರ್ ಪ್ಯಾಲೇಸ್, ಅಡ್ಮಿನಿಸ್ಟ್ರೇಷನ್ ಆ ಥರ ಕನ್ಫ್ಯೂಸ್ ಮಾಡೋಕ್ಕೆ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಮಗೆ ಇದು ಗೌರ್ಮೆಂಟ್ದೇ ಸೋರ್ಸ್ ಆಗಿರೋದ್ರಿಂದ ಸಮರ್ ಪ್ಯಾಲೇಸ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಚೂಸ್ ಮಾಡ್ಕೊಂಡಿರ್ಬೋದು. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಟಿಪ್ಪು ಸುಲ್ತಾನ್ ಅವರು ಫ್ರಾನ್ಸ್ ಅವರ ಹೆಲ್ಪ್ನ ತೊಗೊಂಡ್ಬಿಟ್ಟು ಅವರ ಆರ್ಮಿನ ಟ್ರೈನ್ ಮಾಡಿಸ್ಕೊಂಡಿದ್ರು. ಅಂತಂದರೆ ಟಿಪ್ಪು ಸುಲ್ತಾನ್ ಅವರ ಆರ್ಮಿ ಏನಿತ್ತಲ್ಲ ಅದಕ್ಕೆ ಅವರು ಫ್ರೆಂಚ್ ಅವರಿಂದ ಟ್ರೈನಿಂಗ್ನ ಪಡಿಸಿದ್ರು. ಯಾಕೆಂತಂದರೆ ನೋಡಿ, ಟಿಪ್ಪು ಸುಲ್ತಾನ್ ಅವರು ಇರುವಂಥ ಟೈಮು ಎಷ್ಟು ಹಳೆಯದು. ಆದ್ರೂ ಕೂಡ ನಮಗೆ 1857 ಅವರು ಆಗಿ ತುಂಬ ವರ್ಷಗಳಾದಮೇಲೆ ಬಂದಿರೋವಂಥದ್ದು. ನಮಗೆ 1857 ರಿವೋಲ್ಟ್ ಏನು ಮಾಡಿದ್ರಲ್ಲ, ಅದರಲ್ಲಿ 1857 ರಿವೋಲ್ಟ್ ಅಥವಾ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಇಂಡಿಯನ್ ಸೈಡು ಅಥವಾ ಇಂಡಿಯನ್ಸು ಸೋತಿರೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತಂದರೆ ವೆಪನ್ಸು. ಇಂಡಿಯನ್ಸು ವೆಪನ್ಸ್ ಏನು ಯೂಸ್ ಮಾಡ್ಕೊತಾಯಿದ್ರು ಅದು ತುಂಬ ಹಳೆ ಕ್ವಾಲಿಟಿದಾಗಿರ್ತಾಯಿತ್ತು. ಅಂತಂದರೆ ಎಷ್ಟೊಂದು ಜನ ಬರೀ ಬಿಲ್ಲು ಬಾಣನೇ ಯೂಸ್ ಮಾಡಿಕೊಂಡು ನಾರ್ಮಲ್ಲು ಟ್ರೆಡಿಷ್ನಲ್ ವೆಪನ್ಸ್ನ ಯೂಸ್ ಮಾಡ್ಕೊಂಡಿದ್ರು. ಬಟ್ ಬ್ರಿಟಿಷ್ ಸೈಡ್ ಅವರು ಅವ್ರ ಕಡೆಯಿಂದ ನೋಡ್ಕೋಬೇಕು ಅಂತಂದರೆ ಅವರೆಲ್ಲ ಮಾಡರ್ನ್ ವೆಪನ್ಸು ಮತ್ತು ಮಾಡರ್ನ್ ಟ್ರೈನಿಂಗ್ನೂ ಕೂಡ ಅವರು ಕೊಟ್ಟಿದ್ದರು ಅವರ ಆರ್ಮಿಗೆ. ಅದಕ್ಕೋಸ್ಕರ ಬ್ರಿಟಿಷ್ ಕಡೆಯವರು ಕಮ್ಮಿ ಇದ್ರೂ ಕೂಡ ಇಂಡಿಯನ್ ಸೈಡಿಗೆ ಸೋಲಿಸಿದ್ರು. ಬಟ್ ಅವ್ರಿಗಿಂತ ಮುಂಚೆ ನಾವು ನೋಡ್ಕೊಂಡಿದ್ರೆ ಇಲ್ಲಿ ಟಿಪ್ಪು ಸುಲ್ತಾನ್ ಅವರು ಇವರು ಫ್ರೆಂಚ್ ಅವರಿಂದ ಹೆಲ್ಪ್ನ ಪಡೆದ್ಬಿಟ್ಟು ಅವರಿಂದ ಏನು ಮಾಡಿದರು ಅಂತಂದರೆ ಇವರ ಆರ್ಮಿನ ಟ್ರೈನಿಂಗ್ನ ಪ್ರೊವೈಡ್ ಮಾಡಿದರು. ಅಂತಂದರೆ ಆ ಟೈಮಲ್ಲಿ ಅಕಸ್ಮಾತ್ ಏನಾದರೂ ಟಿಪ್ಪು ಅವ್ರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ರೆ ಅವರು ಅದನ್ನು ವಾಪಸ್ಸು ರಿವೋಲ್ಟ್ ಮಾಡ್ಕೊಳ್ಳೋದಕ್ಕೆ ಅವರಲ್ಲಿ ಕೆಪಾಸಿಟಿ ಇತ್ತು. ಅವರು ಆ ಟೈಮಲ್ಲಿ ಮೌಲ್ಡೆಡ್ ಗನ್ಸ್ನೂ ಕೂಡ ಯೂಸ್ ಮಾಡ್ಕೊತಾಯಿದ್ರು ಎಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಅದರ ಜೊತೆಗೆ ರಾಕೆಟ್ ಲಾಂಚಿಂಗ್ ಟೆಕ್ನಿಕ್ಸು ಕೂಡ ಅವರು ಮಾಸ್ಟರ್ ಮಾಡ್ಕೊಂಡಿದ್ರು. ಸೊ ಇವೆಲ್ಲದೂ ಕೂಡ ಮಾಡರ್ನ್ ವೆಪನರಿ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಅದನ್ನೆಲ್ಲದನ್ನೂ ಅವರು ಅಳವಡಿಸ್ಕೊಂಡ್ಬಿಟ್ಟಿದ್ರು ಆ ಟೈಮಲ್ಲೇ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಅವರು ತುಂಬಾ ಜಾಸ್ತಿ ಸೆಕ್ಯುಲರ್ ಆಗಿದ್ದರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೆಕ್ಯುಲರ್ ಅಂತಂದರೆ ಅವ್ರಿಗೆ ಇರೋವಂಥ ರಿಲಿಜನ್ನೇ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಬೇರೆ ರಿಲಿಜನ್ಸು ಕೂಡ ತುಂಬ ಜಾಸ್ತಿ ಸಪೋರ್ಟ್ ಮಾಡ್ಕೊತಾ ಇದ್ರು ಅಂತ. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಏನು ಹೇಳ್ತಿದ್ದಾರೆ ಅಂತಂದರೆ ಅವರು ಹಿಂದೂ ಟೆಂಪಲ್ಸಿಗೆ ಗ್ರ್ಯಾಂಟ್ಸ್ನ ಕೊಡ್ತಾಯಿದ್ರು. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಶೃಂಗೇರಿ ಮಠ ಏನಿದೆಯಲ್ಲ ಅದಕ್ಕೂ ಕೂಡ ಅವರು ಗ್ರ್ಯಾಂಟ್ಸ್ನ ಕೊಡ್ತಾಯಿದ್ರು. ಅದಾದಮೇಲೆ ತುಂಬಾ ಜಾಸ್ತಿ ಸೆರಿಕಲ್ಚರ್ಸಲ್ಲಿ ಅವರು ಚೇಂಜಸ್ನ ತೊಗೊಂಬಂದರು. ಜೊತೆಗೆ ಫಾರ್ಮರ್ಸ್ಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಅವ್ರಿಗೆ ಲೋನ್ಸು ಕೂಡ ಪ್ರೊವೈಡ್ ಮಾಡ್ತಾಯಿದ್ರು. ಅದನ್ನು ರಿಟರ್ನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈಸಿ EMI ಟೈಪು ಅಂತಂದರೆ ಇನ್ಸ್ಟಾಲ್ಮೆಂಟ್ಸಿನ ಫೆಸಿಲಿಟೀಸು ಕೂಡ ಅವರು ಕೊಡ್ತಾಯಿದ್ರು. ಅದ್ರ ಜೊತೆಗೆ ಟೋಂಬ್ ಆಫ್ ಹೈದರ್ ಅಲಿ ಮತ್ತು ಜುಮ್ಮಾ ಮಸ್ಜಿದ್ ವೇರ್ ಗ್ರೇಟ್ ಕನ್ಸ್ಟ್ರಕ್ಷನ್ ಫಿನಿಶ್ಡ್ ಬೈ ಟಿಪ್ಪು. ಅಂತಂದರೆ ಜುಮ್ಮಾ ಮಸ್ಜಿದು ಮತ್ತು ಹೈದರ್ ಅಲಿ ಅವರ ಟೋಂಬು ಕೂಡ ಕನ್ಸ್ಟ್ರಕ್ಷನು ಟಿಪ್ಪು ಅವರೇ ಮಾಡ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಮಿನಾರೆಟ್ಸ್ ಆಫ್ ದ ಮಸ್ಜಿದ್ ಆರ್ ನೋನ್ ಫಾರ್ ದ ಬ್ಯೂಟಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಅದನ್ನು ಹೊಗಳ್ತಾ ಇದ್ದಾರೆ ಅಷ್ಟೇ. ಅದರ ಜೊತೆಗೆ ಹಿ ಎಸ್ಟಾಬ್ಲಿಷ್ಡ್ ರಾಯಲ್ ಮಿಂಟ್ಸ್ ಅಟ್ ಶ್ರೀರಂಗಪಟ್ಟಣ ಆ್ಯಂಡ್ ಮೈಸೂರು. ಸೊ ನೋಡಿ, ಇದು 7th ಸ್ಟ್ಯಾಂಡರ್ಡಿನ ಟೆಕ್ಸ್ಟ್ ಬುಕ್ ಆಗಿರೋದ್ರಿಂದ ಇದರಲ್ಲಿ ಆಲ್ಮೋಸ್ಟ್ ಕೊಟ್ಟಿರೋವಂಥದ್ದು ಎಲ್ಲ ಪಾಯಿಂಟ್ಸು ಕೂಡ ನಮಗೆ ಲೈನ್ ಪ್ರಕಾರ ಇದೆಯಲ್ಲ, ಇದೇ ಒಂಥರ ಈ ಟೆಕ್ಸ್ಟ್ ಬುಕ್ಕೇ ಒಂಥರ ನೋಟ್ಸ್ ಥರ ಇದೆ. ಅದಕ್ಕೋಸ್ಕರ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ
ಸಪ್ರೇಟಾಗಿ ನೋಟ್ಸ್ ಮಾಡ್ತಾ ಇಲ್ಲ, ಇದನ್ನೇ ಡೈರೆಕ್ಟಾಗಿ ಟೆಕ್ಸ್ಟ್ ಬುಕ್ಸ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದು 7th ಸ್ಟ್ಯಾಂಡರ್ಡಿನ ಮಕ್ಕಳಿಗೂ ಕೂಡ ಹೆಲ್ಪ್ಫುಲ್ ಆಗ್ತಿರತ್ತೆ. ಓವರಾಲ್ ಆಗಿ ನಾವು ಟಿಪ್ಪು ಅವರ ಅಚೀವ್ಮೆಂಟ್ಸ್ನ ನೋಡ್ಕೋಬೇಕು ಅಂತಂದರೆ, ಒಂದು ಇನ್ಫ್ರಾಸ್ಟ್ರಕ್ಚರು ಅಥವಾ ನಮಗೆ ಆರ್ಕಿಟೆಕ್ಚರ್ ರಿಲೇಟೆಡ್ಡು ಏನು ಅವರು ಅಚೀವ್ಮೆಂಟ್ಸ್ನ ಮಾಡ್ಕೊಂಡಿದ್ರು, ಕಾಂಟ್ರಿಬ್ಯೂಷನ್ನ ಮಾಡ್ಕೊಂಡಿದ್ರು. ಎಕ್ಸಾಂಪಲು ಬೆಂಗಳೂರು ಪ್ಯಾಲೇಸು, ಅದಾದಮೇಲೆ ಇನ್ನೊಂದು ಅವರು ದರಿಯಾ ದೌಲತ್ ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಆರ್ಮಿ ಟ್ರೈನಿಂಗು, ಅದಾದಮೇಲೆ ತುಂಬ ಜಾಸ್ತಿ ಸೆಕ್ಯುಲರ್ ಆಗಿದ್ದರು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಹೈದರ್ ಅಲಿ ಅವರ ಮತ್ತು ಜುಮ್ಮಾ ಮಸ್ಜಿದಿನ ಕನ್ಸ್ಟ್ರಕ್ಷನ್ ಏನಿತ್ತಲ್ಲ ಟೋಂಬು, ಆ ಟೋಂಬ್ಗಳ ಕನ್ಸ್ಟ್ರಕ್ಷನ್ ಅವರು ಕಂಪ್ಲೀಟ್ ಮಾಡ್ಕೊಂಡಿದ್ರು ಅಂತ. ಸೊ ಇದು ಚಿಕ್ಕದಾಗಿ ಹೇಳಬೇಕು ಅಂತಂದರೆ ನಾಲ್ಕು ಒಂದು ಸ್ವಲ್ಪ ಗ್ರೋತು ಅಥವಾ ಅಚೀವ್ಮೆಂಟ್ಸು ಅವರು ಮಾಡ್ಕೊಂಡಿರುವಂಥದ್ದು ಟಿಪ್ಪು ಸುಲ್ತಾನ್ ಅವರು. ಸೊ ನಾವು ಮುಂಚೆ ನೋಡ್ಕೊಂಡಿರೋ ಹಂಗೆ ಇಲ್ಲಿ ಬ್ರಿಟಿಷ್ ಅವರ ಕಂಟ್ರೋಲಲ್ಲಿ ನಮಗೆ ಮೈಸೂರು ಬಂತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ ಮೈಸೂರು ಒಂದು ಸರಿ ಬ್ರಿಟಿಷ್ ಅವರ ಕಂಟ್ರೋಲಲ್ಲಿ ಬಂದಮೇಲೆ ಅವರು ಅದನ್ನು ನೀಟಾಗಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ಕೊಂಡಿದ್ರು. ಟೋಟಲಾಗಿ ಅದನ್ನು 4 ಪಾರ್ಟು ಅವರು ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಅವರು ಅದರಲ್ಲಿ ಕೆಲವೊಂದು ಪಾರ್ಟ್ ಬಂದ್ಬಿಟ್ಟು ಅವರು ಮರಾಠಾಸಿ ಕೊಟ್ಟಿದ್ರು. ಅದಾದಮೇಲೆ ಅದರಲ್ಲಿ ಕೆಲವೊಂದು ಪಾರ್ಟ್ ಬಂದ್ಬಿಟ್ಟು ಅವರು ನಿಜಾಮಿ ಕೊಟ್ಟರು. ಅದಾದಮೇಲೆ ಕೆಲವೊಂದು ಪಾರ್ಟು ಅವರು ಬ್ರಿಟಿಷು ಅಂತ ಅಂದರೆ ಅವರಲ್ಲೇ ಉಳಿಸ್ಕೊಂಡ್ಬಿಟ್ಟಿದ್ರು. ಮಿಕ್ಕಿದು ಉಳಿದಿರೋಂಥ ಪಾರ್ಟ್ ಏನಿತ್ತಲ್ಲ ಅದನ್ನು ಇವರು ಒಡೆಯರ್ಸಿಗೆ ಕೊಟ್ಟಿದ್ರು. ಸೊ ಈ ಥರ 4 ಡಿವಿಷನ್ನ ಮಾಡ್ಕೊಂಡಿದ್ರು. ಸೊ ಒಡೆಯರ್ಸಲ್ಲಿ ಆ ಟೈಮಲ್ಲಿ ಕಿಂಗ್ ಇದ್ದಿದ್ದು ಅಥವಾ ಒಡೆಯರ್ ಇದ್ದಿದ್ದು ಆ ಟೈಮಲ್ಲಿ ಕೃಷ್ಣರಾಜ ಒಡೆಯರ್ 3 ಅಂತ. ಸೊ ಕೃಷ್ಣರಾಜ ಒಡೆಯರ್ 3rd ಇವರು ಆ ಟೈಮಲ್ಲಿ 5 ವರ್ಷದವರಾಗಿದ್ದರು. ಅಂತಂದರೆ ತುಂಬ ಚಿಕ್ಕವರಾಗಿರೋದ್ರಿಂದ ಆ ಟೈಮಲ್ಲಿ ದಿವಾನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದರು ಮೈಸೂರನ್ನ ನೋಡ್ಕೊಳ್ಳೋದಕ್ಕೋಸ್ಕರ. ಅವರ ಹೆಸರಲ್ಲಿ ಅಂತಂದರೆ ಒಡೆಯರ್ ಅವರ ಹೆಸರಲ್ಲಿ ನೋಡ್ಕೊಳ್ಳೋದಕ್ಕೋಸ್ಕರ ದಿವಾನ್ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು. ಸೊ ದಿವಾನ್ ಆಫ್ ಮೈಸೂರು. ಸೊ ಯಾರಿದ್ರು ಅಂತಂದರೆ ದಿವಾನ್ ಪೂರ್ಣಯ್ಯ ಅವರಿದ್ದರು. ಸೊ ಇವ್ರನ್ನ ದಿವಾನಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಕೃಷ್ಣರಾಜ ಒಡೆಯರ್ 3rd ಬಂದ್ಬಿಟ್ಟು ನೀಟಾಗಿ ಈ ರಿವೋಲ್ಟ್ ಏನು ನಡೀತಾ ಇತ್ತಲ್ಲ ಅದನ್ನು ಅವರು ನೀಟಾಗಿ ಸಪ್ರೆಸ್ ಮಾಡ್ಕೊತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡಿದ್ರು ಅಂತಂದರೆ ಕೃಷ್ಣರಾಜ ಒಡೆಯರು 3rd ಏನಿದ್ರಲ್ಲ ಅವ್ರನ್ನ ಡಿಥ್ರೋನ್ ಮಾಡಿಬಿಟ್ಟು ಕಿಂಗ್ ಅಂತ ಹೇಳ್ಬಿಟ್ಟು ಡಿಥ್ರೋನ್ನ ಮಾಡಿಬಿಟ್ಟು ಕಂಪ್ಲೀಟ್ ಇದು ಮೈಸೂರು ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ ಅದನ್ನು ಅವರು ಒಂದು ಕಮಿಷನರ್ ರೂಲಲ್ಲಿ ತೊಗೊಂಬಂದಿದ್ರು. ಸೊ ಕಮಿಷನರ್ ರೂಲ್ ಅಂಡರಲ್ಲಿ ತೊಗೊಂಬಂದಿದ್ರು ಅಂತಂದರೆ ಇವಾಗೇನು ಡೆಪ್ಯೂಟಿ ಕಮಿಷನರ್ ಅಥವಾ DC ಅಂತ ನಾವೇನು ಹೇಳ್ತೀವಲ್ಲ ಆ ಟೈಮಲ್ಲಿ ಅದೇ ಥರ ಕಮಿಷನರ್ಸ್ ಇರ್ತಾಯಿದ್ರು. ಆ ಕಮಿಷನರ್ಸ್ ಅಂಡರಲ್ಲಿ ಬೇರೆ ಬೇರೆ ಥರದ್ದು ಅಡ್ಮಿನಿಸ್ಟ್ರೇಷನ್ ನಡೀತಾ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಮೇನ್ಸಲ್ಲಿ ನಮ್ಮ ಸಿಲೆಬಸಲ್ಲೂ ಕೂಡ ಇಲ್ಲಿ ಕಮಿಷನರ್ಸ್ ಅವ್ರ ಬಗ್ಗೆ ತುಂಬ ಜಾಸ್ತಿ ಕ್ವೆಶನ್ಸ್ನ ಕೇಳ್ತಾ ಇರ್ತಾರೆ. ಯಾಕೆಂತಂದರೆ ಆ ರೂಲಿಂಗ್ ಬಂದ್ಬಿಟ್ಟಿದ್ದು ನಮಗೆ ಇಲ್ಲಿ ಕಿಂಗ್ಸಿಂದ ನಮಗೆ ಕಮಿಷನರ್ಸ್ ಅಂಡರಲ್ಲಿ ಬಂದುಬಿಟ್ಟಿತ್ತು. ಸೊ ಕಮಿಷನರ್ಸ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಅವ್ರ ಕಡೆಯವರೇ ಕಮಿಷನರ್ಸ್ ಇರ್ತಾಯಿದ್ರು. ಯಾವಾಗಿಂದ 1831ಇಂದ 1881ವರೆಗೂ ಅಡ್ಮಿನಿಸ್ಟ್ರೇಷನ್ ಆಫ್ ಕಮಿಷನರ್ಸು ಇವರಲ್ಲಿ ನಾವು ನೋಡ್ಕೊಳ್ಳೋಣ. ಸೊ ನಾವು ಗ್ರೇಟ್ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಅವರು ಕೂಡ ಒಬ್ಬ ಕಮಿಷನರೇ ಆಗಿದ್ದರು. ಸೊ ಇನ್ಮೇಲಿಂದ ಏನಾಗುತ್ತೆ ಅಂತಂದರೆ ಕಮಿಷನರ್ ರೂಲು ಬಂದುಬಿಟ್ಟಿರುತ್ತೆ. ಕಮಿಷನರ್ ರೂಲಲ್ಲಿ ಏನೇನಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಮಾರ್ಕ್ ಕಬ್ಬನ್, ಇವಾಗೇನು ಕಬ್ಬನ್ ಪಾರ್ಕ್ ಇದೆಯಲ್ಲ ಇವ್ರ ಹೆಸರು ಮೇಲೇ ಕೊಟ್ಟಿರೋಂಥದ್ದು. ಸೊ 1834ಇಂದ ಇವರು 1861ವರೆಗೂ ಕೂಡ ರೂಲ್ ಮಾಡ್ಕೊಂಡಿದ್ರು. ಸೊ ಆಲ್ಮೋಸ್ಟ್ ನಿಯರ್ಲಿ ಒಂದು 25-30 ಇಯರ್ಸ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಇವ್ರ ಟೈಮಲ್ಲಿ ಏನು ಮಾಡಿದರು ಅಂತಂದರೆ ಈ ಮೈಸೂರು ಟೆರಿಟರಿ ಒಡೆಯರ್ಸ್ ಅಂಡರಲ್ಲಿ ಏನಿತ್ತಲ್ಲ ಈ ಮೈಸೂರು ಟೆರಿಟರಿನ ನೀಟಾಗಿ ಇವರು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸಲ್ಲಿ. ಯಾವ ಥರ ಅಂತಂದರೆ ನೀಟಾಗಿ ಫಸ್ಟು ಡಿಸ್ಟ್ರಿಕ್ಟ್ಸ್ ಮಾಡ್ಕೊಂಡ್ರು. ಅದಾದಮೇಲೆ ಅದ್ರ ಒಳಗಡೆ ಬರುವಂಥದ್ದು ನಮಗೆ ತಾಲೂಕಾಸ್ನೂ ಕೂಡ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಜುಡಿಷರಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನೂ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ರು. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಕನ್ನಡನ ಇವರು ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಂಡಿದ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕನ್ನಡನ ಯೂಸ್ ಮಾಡ್ಕೊಂಡಿದ್ದರು. ಯಾರ ರೂಲಿಂಗಲ್ಲಿ? ಮಾರ್ಕ್ ಕಬ್ಬನ್ ಅವರ ರೂಲಿಂಗಲ್ಲಿ. ಅದ್ರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ಹೊಸ ರೋಡ್ಗಳ ಕನ್ಸ್ಟ್ರಕ್ಷನ್ನ ಮಾಡ್ಕೊಂಡಿದ್ರು. ಅದಾದಮೇಲೆ ಕನೆಕ್ಟಿವಿಟಿ ಇಂಪ್ರೂವ್ ಆಗೋಗಿತ್ತು. ಬ್ರಿಡ್ಜ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು. ಅದಾದಮೇಲೆ ಟೆಲಿಗ್ರಾಫ್ ಲೈನ್ಸು ಇವೆಲ್ಲದೂ ಅವರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದರು. ಸೊ ಅವನ್ನೆಲ್ಲದೂ ನಾವು ಯೂಶಲಾಗಿ ಎಲ್ಲ ಒಡೆಯರ್ಸಲ್ಲೂ ಕೂಡ ಕನೆಕ್ಟಿವಿಟಿ ಬಗ್ಗೆ ನಾವು ಹೇಳ್ಬೋದು. ಯಾಕಂತಂದರೆ ಕನೆಕ್ಟಿವಿಟಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಒಂದು ಓವರಾಲ್ ಒಂದು ವೈಡ್ ಸಬ್ಜೆಕ್ಟ್ ಬರುತ್ತಲ್ಲ. ಎಲ್ಲರೂ ಕೂಡ ಅಟ್ಲೀಸ್ಟ್ ಅವರು ಕಮಿಷನರ್ ಇರುವಂಥ ಟೈಮಲ್ಲಿ ಏನಾದರೂ ಒಂದರದ್ದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಒಂದು 2-3 ಪಾಯಿಂಟ್ ಯೂಸ್ ಮಾಡ್ಕೊಂಡಿರ್ಬೋದು. ಬಟ್ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು ಅಥವಾ ತುಂಬ ಯೂನಿಕ್ ಆಗಿರೋವಂಥದ್ದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಥರದ್ದು ನೋಡೋಣ ನೋಡಿ. ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ರೈಲ್ವೆ ಲೈನ್ ಬಿಟ್ವೀನ್ ಬೆಂಗಳೂರು ಆ್ಯಂಡ್ ಜೋಲಾರ್ಪೇಟ್ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇದು ಫಸ್ಟ್ ರೈಲ್ವೆ ಇತ್ತಂತೆ ಸ್ಟೇಟಲ್ಲಿ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ರೈಲ್ವೆ ಅಂತ ಹೇಳಿದ ತಕ್ಷಣ ನಮಗೆ ಫಸ್ಟ್ ರೈಲ್ವೆ ಸ್ಟೇಟಲ್ಲಿ ಯಾರು ಸ್ಟಾರ್ಟ್ ಮಾಡ್ಕೊಂಡಿದ್ರು, ಯಾರ ಅಂಡರಲ್ಲಿ ಸ್ಟಾರ್ಟ್ ಆಗಿತ್ತು ಅಂತಂದರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಮಾರ್ಕ್ ಕಬ್ಬನ್.
ಮಾರ್ಕ್ ಕಬ್ಬನಲ್ಲಿ. ಸೊ ಫಸ್ಟ್ ರೈಲ್ವೆ ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ಕೊಂಡಿದ್ದಿತ್ತು ಅಂತಂದರೆ ಬೆಂಗಳೂರಿಂದ ಜೋಲಾರ್ಪೇಟ್ ಮಧ್ಯದಲ್ಲಿ ಇದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಇವರು 1861 ಕಮಿಷನರ್ ಪೋಸ್ಟಿಂದ ರಿಸೈನ್ ಮಾಡ್ಕೊಂಡ್ಬಿಟ್ಟಿದ್ರು. ಕಬ್ಬನ್ ಪಾರ್ಕ್ ಇವಾಗ ಏನಿದೆಯಲ್ಲ ಬಿಲ್ಟ್ ಆಗಿರೋವಂಥದ್ದು ಅದು ಅವರ ಮೆಮೊರಿಯಲ್ಲೇ ಬಿಲ್ಡ್ ಮಾಡಿರೋವಂಥದ್ದು. ಸೊ ನೆಕ್ಸ್ಟು ಕಮಿಷನರ್ಸಲ್ಲೇ ಏನೇನು ಬರ್ತಾರಲ್ಲ ಅದನ್ನೆಲ್ಲ ನಾವು ನೆಕ್ಸ್ಟ್ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ 10 to 15 ಮಿನಿಟ್ಸ್ ಅಷ್ಟೇ ಇಟ್ಟಿರ್ತೀನಿ ನಾನು ವೀಡಿಯೋ, ಇಲ್ಲ ಅಂತಂದರೆ 30 ಮಿನಿಟ್ಸು 40 ಮಿನಿಟ್ಸ್ ಅಂತಂದರೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ಅಂತಂದರೆ ರಿವಿಷನ್ಗೂ ಕೂಡ ನಿಮ್ಗೆ ಹೆಲ್ಪ್ ಆಗ್ತಾ ಇರುತ್ತೆ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ. ಹೊಸಬರಾಗಿದ್ದರೆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.